ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನು ರಿಂಗ್ ಬೀಡು ಮತ್ತು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಕ್ ಆದಮೇಲೆ 3 ಚೈನನ್ನು ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ಅದು ಕ್ಲಿಪ್ ಕಟ್ಟಾಗಿದೆ. ನಾನು ತೋರಿಸ್ತಾ ಇದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ ಹೇಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು. ಸೊ ನೋಡಿ, ನಾನು ರಿಂಗನ್ನು ಹಾಕಿದ್ದೀನಿ. ಸೊ ರಿಂಗ್ ಹಾಕಿದಾದ್ಮೇಲೆ ಇಲ್ಲಿ ನಾನು ಸಿಂಪಲ್ ಲಾಕ್ನ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶಾ ಲಾಕನ್ನು ಮಾಡ್ತಾ ಇದ್ದೀನಿ. ನೀವು ಜ್ಞಾಪಕ ಇಟ್ಕೊಳ್ಳಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೀವಿ, 2 ಸರಿ ತೊಗೊಂಡ್ರೆ ತ್ರಿಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡ್ತೇನೆ. ಹಾಗೆ ಇಲ್ಲಿ ನಾನು ಸಿಂಗಲ್ ಹಾಫ್ ಡಬಲ್ ಕ್ರೋಶಾಯಿಂದ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 3 ದಾರನ ಸೇರಿಸ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶಾ ಮಾಡಬೇಕು. ಸೊ ಮತ್ತೆ ನಾನು ಒಂದು ಬೀಡನ್ನು ಇನ್ಸರ್ಟ್ ಆದಮೇಲೆ ಒಂದು ಸಿಂಗಲ್ ಹಾಫ್ ಡಬಲ್ ಕ್ರೋಶಾನ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ, ಒಂದು ಹಾಫ್ ಡಬಲ್ ಕ್ರೋಶಾನ ನೀವು ಮಾಡ್ಕೊಳ್ಳಿ. ಸೊ ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು, ಒಂದು ಹಾಗೆ ಪ್ಲೇನ್ ಸಿಂಗಲ್ ಹಾಫ್ ಡಬಲ್ ಕ್ರೋಶಾನ ನೀವು ಮಾಡಬೇಕು. ಇಲ್ಲಿ ರಿಂಗ್ ಇದೆ ಫ್ರೆಂಡ್ಸ್, ಈ ರಿಂಗ್ ರೌಂಡಾಗಿ ನಿಮಗೆ 7 ಬೀಡ್ ಹಿಡಿಸುತ್ತೆ, 7ಇಂದ 8 ಬೀಡ್ ಹಿಡಿಸುತ್ತೆ. ಆ 7ಇಂದ 8 ಬೀಡನ್ನು ನೀವು ಕರೆಕ್ಟಾಗಿ ಒಂದು ಹಾಫ್ ಡಬಲ್ ಕ್ರೋಶಾ, ಒಂದು ಬೀಡು, ಒಂದು ಹಾಫ್ ಡಬಲ್ ಕ್ರೋಶಾ, ಒಂದು ಬೀಡನ್ನು ಹಾಕಬೇಕು. ಸೊ ನೋಡಿ, ಬಿಗ್ನರ್ಸ್ ಆಗಿದ್ದರೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೊನೆವರೆಗೂ ವಿಡಿಯೋನ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಂಡು ವಿಡಿಯೋನ ನೋಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಡಿಸೈನ್ ಹೇಗೆ ಹಾಕಬೇಕು ಅನ್ನೋದನ್ನು ಅರ್ಥ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕೊನೆವರೆಗೂ ವಿಡಿಯೋನ ಚೆಕ್ ಮಾಡಿ. ಸೊ ನೋಡಿ, ಮತ್ತೆ ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶಾನ ಮಾಡ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಈ ಪ್ಲೇಸಲ್ಲಿ ನೀವು ಕ್ರಿಸ್ಟಲ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಇದಕ್ಕಿಂತ ದೊಡ್ಡ ಸೈಜ್ ಇರೋ ಬೀಡ್ ಕೂಡ ಯೂಸ್ ಮಾಡ್ಬೋದು. ಸೊ ಅದು ಕೂಡ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಸೀರೆಗೆ. ಇದು ತುಂಬ ಬ್ರೈಡಲ್ ಆಗಿ ಅನಿಸುತ್ತೆ ಡಿಸೈನ್ ಬಂದುಬಿಟ್ಟು, ಹಾಗೆ ತುಂಬಾ ಗ್ರ್ಯಾಂಡು, ಹಾಗೆ ಅಮೌಂಟ್ ಕೂಡ ತುಂಬ ಕಡಿಮೆ. ಇದರಲ್ಲಿ ನೀವು ಬ್ರೈಡಲಾಗಿ ಹಾಕಿಸ್ಕೋಬೇಕು ಅಂತಿರಲ್ಲ, ಅಂಥವ್ರಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಮತ್ತೆ ನಾನು ಒಂದು ಹಾಫ್ ಡಬಲ್ ಕ್ರೋಶಾನ ಮಾಡಿ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ರೌಂಡಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಿಫಾಗಿ ಅಂತ. ಈ ಥರ ರೌಂಡಾಗಿ ಹಾಕೋದಾದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಳ್ಳಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ, ಯಾವ ಪ್ಲೇಸಿಗೆ ಬರುತ್ತೋ ಅನ್ನೋದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಸ್ಟ್ರೇಟಾಗಿ ನಿಂತ್ಕೊಳ್ಳೋ ಥರ, ಆ ಪ್ಲೇಸಿಗೆ ಬರೋ ಥರ ನೀವು ಸೀರೆಗೆ ಹಾಕಿ 2ರಿಂದ 1 ಡಬಲ್ ಕ್ರೋಶಾನ ನೀವು ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ನಾನು ಈ ಥರ ಮಾಡಿದ್ದೀನಿ. ಯಾವ ಥರ ಸ್ಟಿಫಾಗಿ ನಿಂತ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಮತ್ತು ಇನ್ನೊಂದು ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ 100% ಗೊತ್ತಾಗುತ್ತೆ ಯಾವ ಥರ ಹಾಕ್ತಾ ಇದ್ದೀವಿ ಅಂತ. ಸೊ ನೋಡಿ, ಈ ಥರ ಹಾಕೋದಾದಮೇಲೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡ್ಬಿಟ್ಟು 2ಕ್ಕೆ 1 ಮಾಡ್ಕೋಬೇಕು. ಹಾಗೆ 2ನ್ನು ಸೇರಿಸ್ಬಿಟ್ಟು 1ನ್ನು ಡಬಲ್ ಕ್ರೋಶಾ ನಾವು ಮಾಡಬೇಕು. ಸೊ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ. ನೋಡಿ, ಈ ಥರ ಸ್ಟಿಫಾಗಿ ನಿಂತ್ಕೋಬೇಕು ನಮಗೆ. ಸೊ ಈ ಥರ ಸ್ಟಿಫಾಗಿ ನಿಂತ್ಕೊಂಡ್ರೆ ಕುಚ್ಚೆಲ್ಲ ಕಟ್ಟೋದಾದ್ಮೇಲಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು 3 ಡಬಲ್ ಕ್ರೋಶಾನ ಮಾಡಿಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಮತ್ತೆ 3 ಡಬಲ್ ಕ್ರೋಶಾ ಹಾಕಿ 4 ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ. ಸೊ 4 ಚೈನನ್ನು ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಮತ್ತೆ 3 ಡಬಲ್ ಕ್ರೋಶಾ, ಒಂದು ಬೀಡು, 3 ಡಬಲ್ ಕ್ರೋಶಾನ ಆ್ಯಡ್ ಮಾಡಿದ್ದೀನಿ. ಅದು ಆದಮೇಲೆ ನಾನು ಬೀಡನ್ನು ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ರಿಂಗ್ ಬೀಡನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇದೇ ಥರ ಅಲ್ಲಿ ಏನು ಫಸ್ಟ್ ಪ್ರೊಸೆಸರ್ ನಾನು ಒಂದು ಬೀಡು ಡಬಲ್ ಕ್ರೋಶಾ ಮಾಡ್ಕೊಂಡು ಹೋಗಿದ್ದೀನಲ್ವ, ಈ ರಿಂಗ್ ಕೂಡ ಅದೇ ಥರ ಫಿಲ್ಲಾಗಿ ಮಾಡಬೇಕು. ನೀವು ಒಂದು ಬೀಡ್ ಹಾಕಬೇಕು, ಹಾಗೆ ಒಂದು ಸಿಂಗಲಾಗಿ ಹಾಫ್ ಡಬಲ್ ಕ್ರೋಶಾ ಮಾಡಬೇಕು, ಮತ್ತು ಒಂದು ಬೀಡನ್ನು ಹಾಕಿ ಮತ್ತು ಒಂದು ಹಾಫ್ ಡಬಲ್ ಕ್ರೋಶಾನ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅದು ಕೂಡ ಸೇಮಾಗಿ ಕರೆಕ್ಟ್ ನೋಡ್ಕೊಂಡ್ಬಿಟ್ಟು ಸೀರೆಗೆ ಅಟ್ಯಾಚ್ ಮಾಡಿ. ಸೊ ನೋಡಿ,
ಈ ಥರ ಮಾಡ್ಕೊಳ್ಳಿ. ತುಂಬಾ ಲುಕ್ ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದೇ ಥರ ಕಂಟಿನ್ಯೂ ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗಿ ಕಂಟಿನ್ಯೂ ಹಾಕೋದಾದಮೇಲೆ ಯಾವ ಥರ ಕಾಣಿಸುತ್ತೆ, ಹೇಗೆ ಅನಿಸುತ್ತೆ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಅಂತ ತೋರಿಸ್ಕೊಡ್ತೀನಿ. ಸೊ ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಈ ಥರ ಫೈನಲ್ ಲುಕ್ ಬರ್ತಾ ಇದೆ ಫ್ರೆಂಡ್ಸ್. ತುಂಬಾ ಬ್ರೈಡಲ್ ಆಗಿ ಅನಿಸುತ್ತೆ. ಒಂದು ಕುಚ್ಚು ಕಟ್ಟಿದ್ದೀನಿ ನಾನು. ಸೀರೆ ಪಲ್ಲು ಏನಿದೆ ಆ ಪಿಂಕ್ ಕಲರನ್ನು ಯೂಸ್ ಮಾಡಿ ನಾನು ಕುಚ್ಚನ್ನು ಕಟ್ಟಿರೋದು. ಹಾಗೆ ಬಾಡಿ ಕಲರಿಂದ ವರ್ಕನ್ನು ಮಾಡಿರೋದು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಫ್ರೆಂಡ್ಸ್ ನಿಮಗೆ. ಐ ಹೋಪ್ ನಾನು ಹಾಕ್ತಾಯಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಂದೆ ಕೂಡ ಒಳ್ಳೆ ಡಿಸೈನ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಯಾವುದೇ ಥರ ಡಿಸೈನ್ ಬೇಕು ಅನ್ನೋದಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ಆ ಡಿಸೈನ್ ತೋರಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ಡಿಸೈನ್ಗೆ ಪ್ರೈಸ್ ಬಂದುಬಿಟ್ಟು 550ಇಂದ 600ವರೆಗೂ ನಾನು ಚಾರ್ಜನ್ನು ಮಾಡ್ತೀನಿ. ಸೊ ನೀವು ಏರಿಯಾ ವೈಸ್ ಡಿಪೆಂಡ್ ಮಾಡಿಬಿಟ್ಟು ಚಾರ್ಜನ್ನು ಮಾಡಿ. ಬಿಗಿನರ್ಸ್ ಆಗಿದ್ದರೆ 1 ಇಲ್ಲ 2 ಟೈಮ್ ವಿಡಿಯೋನ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.